ದಿ ಜಸ್ಟ್ ಬೆಂಗಳೂರು ಟಿವಿಗೆ ಸ್ವಾಗತ. ನಾನು ಸುನೀತಾ ಮಲ್ನಾಡ್. ಬೆಂಗಳೂರು ಎಲಿವೇಟೆಡ್ ಟೋಲ್ವೇ ಪ್ರೈವೇಟ್ ಲಿಮಿಟೆಡ್ ಕಾರ್ಮಿಕರ ಪ್ರತಿಭಟನೆ ಇಂದು ಬೆಂಗಳೂರು ನಗರದ ಎಲೆಕ್ಟ್ರಾನಿಕ್ ಸಿಟಿಯ ಎಲಿವೇಟೆಡ್ ಟೋಲ್ವೇನಲ್ಲಿ ಕೆಲಸ ಮಾಡುತ್ತಿರುವ ಸುಮಾರು 350ಕ್ಕೂ ಹೆಚ್ಚು ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. 2010ರಲ್ಲಿ ಆರಂಭವಾದ ಈ ಕಂಪನಿಯಲ್ಲಿ ಸುಮಾರು 16 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಸುಮಾರು 300ಕ್ಕೂ ಹೆಚ್ಚು ಕಾರ್ಮಿಕರನ್ನು ಕೆಲಸದಿಂದ ವಜಾ ಮಾಡುವ ಕೆಲಸಕ್ಕೆ ಬೆಂಗಳೂರು ಎಲಿವೇಟೆಡ್ ಟೋಲ್ವೇ ಆಡಳಿತ ಮಂಡಳಿ ಕೈ ಹಾಕಿರುವುದು ಎಷ್ಟು ಸಮಂಜಸ ಎಂಬುದು ಈ ಕಾರ್ಮಿಕರ ಪ್ರಶ್ನೆಯಾಗಿದೆ. 2026 ಏಪ್ರಿಲ್ 8ನೇ ತಾರೀಕಿಗೆ ಕಾಂಟ್ರಾಕ್ಟ್ ಅಂತಿಮವಾಗಿರುತ್ತದೆ. ಆದರೆ ಕೋವಿಡ್ ಮುಂತಾದ ನೆಪ ಹೇಳಿ ಕಾಂಟ್ರಾಕ್ಟರ್ ಇಲ್ಲಿಯವರೆಗೂ ಮುಂದುವರಿಸಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಇಲ್ಲಿಯವರೆಗೂ ಕೆಲಸ ಮಾಡಿಕೊಂಡು ಬಂದಿರುವ ಕಾರ್ಮಿಕರನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ನೀವು ಬೇರೆ ಕಡೆ ಕೆಲಸ ನೋಡಿಕೊಳ್ಳಿ ಎಂದು ಹೇಳಲಾಗುತ್ತಿದೆ. ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಕಾರ್ಮಿಕರ ಪರಿಸ್ಥಿತಿ ಏನು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇಷ್ಟು ವರ್ಷ ದುಡಿಸಿಕೊಂಡ ಕಂಪನಿಯು ಈಗ ನಮಗೆ ಸೆಟಲ್ಮೆಂಟ್ ಮಾಡಬೇಕು ಎಂಬುದು ಕಾರ್ಮಿಕ ಸಂಘಟನೆಗಳ ಒಕ್ಕೊರಲ ಒತ್ತಾಯವಾಗಿದೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದೆ ಕಾರ್ಮಿಕರು ಮತ್ತು ಸಿಬ್ಬಂದಿಗಳು ಬೃಹತ್ತಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಕಾರ್ಮಿಕ ಸಂಘಟನೆಯ ನಾಯಕರು ಹೇಳಿದ್ದಾರೆ. ಕಾರ್ಮಿಕರನ್ನು ಪ್ರಾಣಿಗಳ ರೀತಿಯಲ್ಲಿ ದುಡಿಸಿಕೊಂಡ ಕಂಪನಿಯವರು ನಮಗೆ ಕೆಲಸದ ಭದ್ರತೆಯನ್ನು ಕೊಟ್ಟಿಲ್ಲ ಎಂಬ ಆರೋಪವನ್ನು ಕಾರ್ಮಿಕ ಸಂಘಟನೆಗಳ ನಾಯಕರು ಮಾಡಿದ್ದಾರೆ. ಇಂದಿನ ಪ್ರತಿಭಟನೆಯಲ್ಲಿ ಓಂಕಾರಪ್ಪ ಬೆಂಗಳೂರು ವರ್ಕರ್ಸ್ ಸ್ಟಾಫ್ ಯೂನಿಯನ್ ಅಧ್ಯಕ್ಷರು, ಚಂದ್ರಪ್ಪ ಉಪಾಧ್ಯಕ್ಷರು, ತಿಪ್ಪೇಸ್ವಾಮಿ, ಮಾದೇಶ್, ಸಿದ್ದೇಶ್ವರ ಮತ್ತು ಟೋಲ್ವೇ ಕಾರ್ಮಿಕರು ಇಂದು ಪ್ರತಿಭಟನೆ. ನನ್ನ ಹೆಸರು ಓಂಕಾರಪ್ಪ ಅಂತೇಳಿ, ನಾನು ಇಲ್ಲಿ ಈ ಕಂಪ್ನಿನಲ್ಲಿ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೀನಿ. ಯಾವ್ದು ಯೂನಿಯನ್ ಇರೋದು ನಿಮ್ಮದು? ಬೆಂಗಳೂರು ಟೋಲ್ವೇ ವರ್ಕರ್ಸ್ ಆ್ಯಂಡ್ ಸ್ಟಾಫ್ ಯೂನಿಯನ್ನು, ಕರ್ನಾಟಕ ವರ್ಕರ್ಸ್ ಯೂನಿಯನ್ ಅಡಿನಲ್ಲಿ ಬರ್ತೀವಿ ನಾವು. ಸೆಂಟ್ರಲ್ ಟ್ರೇಡ್ ಯೂನಿಯನ್ ನಮ್ಮದು. ಇದರಲ್ಲಿ ನಾನು ಬೆಂಗಳೂರು ಟೋಲ್ವೇ ವರ್ಕರ್ಸ್ ಆ್ಯಂಡ್ ಸ್ಟಾಫ್ ಯೂನಿಯನ್ದ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಸಮಸ್ಯೆ ಏನಿದ್ರು, ಇವತ್ತು ಈ ಕಂಪ್ನಿನಲ್ಲಿ ಸುಮಾರು 2010ಕ್ಕೆ ಈ ಕಂಪ್ನಿ ಸ್ಟಾರ್ಟ್ ಆಯಿತು. 16 ವರ್ಷ ಕಾಂಟ್ರಾಕ್ಟ್ ಇತ್ತು. 2026ಕ್ಕೆ ಕ್ಲೋಸ್ ಇತ್ತು. 2026ಕ್ಕೆ ಏಪ್ರಿಲ್ 5ನೇ ತಾರೀಕಿಗೆ ಕ್ಲೋಸ್ ಆಗಿಬಿಟ್ಟಿದೆ ಆಲ್ರೆಡಿ. ಆದರೂ ಕೂಡ ನಮ್ಮನ್ನು ಇನ್ನೂ ಇಲ್ಲ, ಮುಂದೆ ಎಕ್ಸ್ಚೇಂಜ್ ಆಗುತ್ತೆ ಅಂತೇಳಿ ಇವತ್ತು ಜುಲೈ ತನಕ ಎಂಡ್ ತನಕ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಸೆಪ್ಟೆಂಬರ್ 10ನೇ ತಾರೀಕು ಅಂತೇಳಿ ಕ್ಲೋಸ್ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಯಾರ್ದು ಕೂಡ ಈ ಕಂಪ್ನಿ ನಡೆಸೋರ್ದು ಇವ್ರು ಕಾಂಟ್ರಾಕ್ಟಲ್ಲಿ ಇವಾಗ ತೊಗೊಂಡಿದ್ದಾರೆ, ಇವಾಗ ಸಂಪಾದನೆ ಮಾಡಿದ್ದಾರೆ, ಇದು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ನಮಗೆ ಕೆಲಸಕ್ಕೆ ಭದ್ರತೆ ಏನೂ ಇಲ್ಲ. ಆಮೇಲೆ ನಾವು ಇವ್ರಿಗೆ ಏನು ಕೇಳ್ತಾ ಇರೋದು, ನಿಮ್ಮ ಹತ್ರ 16 ವರ್ಷ ಕೆಲಸ ಮಾಡಿದ್ದೀವಿ, ಆಮೇಲೆ 10 ವರ್ಷ ಕೆಲಸ ಮಾಡಿದ್ದೀವಿ. ಇದಕ್ಕೆ ನೀವು ಕೊನೆಗೆ ಹೋಗೋ ಟೈಮಲ್ಲಿ ನಮ್ಮನ್ನು ಬೀದಿಗೆ ಬಿಟ್ಟು ಹೋಗ್ಬಿಟ್ರೆ ಯಾವ ಥರ ನೀವು? ಅದಕ್ಕೋಸ್ಕರ ನಾವು 10 ವರ್ಷದಿಂದ ಏನು ಕೆಲಸ ಮಾಡಿದ್ವಿ ಅದಕ್ಕೆ ಒಂದು ಪರಿಹಾರ ಕೊಡಬೇಕು. ಮುಂದೆ ನಮಗೆ ಕೆಲಸ ಕೊಡಬೇಕು. ನಾವೆಲ್ಲಿ ಹೋಗೋಣ? ನಮ್ಮ ಈ ವಯಸ್ಸಲ್ಲಿ ನಾವೆಲ್ಲಿ ಕೆಲಸಕ್ಕೆ ಹೋಗುತ್ತೆ? ಇಷ್ಟು ವರ್ಷ ನೀವು ಯಾಕೆ ಪರ್ಮನೆಂಟ್ ಮಾಡ್ರಿ ಅಂತ ಕೇಳಲಿಲ್ಲ? ಪರ್ಮನೆಂಟ್ ಮಾಡಿದ್ದೀವಿ ಅಂತ ಕೇಳಿದ್ದೀವಿ. ಆದರೂ ಕೂಡ ನಾವೆಲ್ಲ ಇದುವರೆಗೂ ಪರ್ಮನೆಂಟ್ ಎಂಪ್ಲಾಯ್ನೇ, ನಾವ್ಯಾರು ಕಾಂಟ್ರಾಕ್ಟ್ ಎಂಪ್ಲಾಯ್ನ ಅಲ್ಲ. ಇವತ್ತವರೆಗೂ ಪರ್ಮನೆಂಟ್ ಮಾಡಿದ್ದೀವಿ. ಅವ್ರು ಏನು ಹೇಳ್ತಾರೆ, ಇದು ಬಿಲ್ಡ್ ಆಪರೇಷನ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಕಂಪ್ನಿ ಇದು. ಅದರಿಂದ ಬಿಲ್ಡ್ ಮಾಡಿದ್ವಿ, ಆಪರೇಷನ್ ಮಾಡಿದ್ವಿ, ಟ್ರಾನ್ಸ್ಫರ್ ಮಾಡಿದ್ವಿ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಅಲ್ಲಿ ಕ್ಲಿಯರ್ ಆಯಿತು. ಅದರಿಂದ ನಮಗೂ ಕೆಲಸ ಇಲ್ಲ, ನಿಮಗೂ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಅದೇ ನಾವು ಮುಂದೆ ನಮ್ಮ ಭವಿಷ್ಯ ಹೆಂಗೆ? ಸುಮಾರು 300 ಜನ ಇದ್ವಿ, 300ರಿಂದ 350 ಜನ ಕೆಲಸ ಮಾಡ್ತಾ ಇದ್ದೀವಿ. ನಾವು ಚಳಿ, ಮಳೆ, ಗಾಳಿ, ಬಿಸಿಲು ಎಲ್ಲ ಕೆಲಸ ಮಾಡಿದ್ದೀವಿ. ಆಮೇಲೆ ರೋಡಲ್ಲಿ ಒಂದೊಂದು ಸತಿ ಆಕ್ಸಿಡೆಂಟ್ ಆದರೆ 4 ಜನ 5 ಜನ ಸತ್ತೋಗ್ತಾರೆ. ಅದನ್ನೆಲ್ಲ ನಾವು ಬಾಡಿನೆಲ್ಲ ಎತ್ತು ಶಿಫ್ಟ್ ಮಾಡಿ ಅದಕ್ಕೆಲ್ಲ ಈ ಕಂಪ್ನಿಗೆ ತುಂಬ ನಾವು ಅನುಕೂಲ ಮಾಡಿಕೊಟ್ಟಿದ್ವಿ. ಕಂಪ್ನಿಗೆ ಒಳ್ಳೆ ಲಾಭದಾಯಕನೂ ಕಂಪ್ನಿ ಇದೆ. ಇವಾಗ ಏಪ್ರಿಲಿಗೆ ಏನು ಕ್ಲೋಸ್ ಆಯಿತೋ, ಏಪ್ರಿಲಿಂದ ಇಲ್ಲಿ ತನಕ ಅವರು ಒಂದು ತಿಂಗಳಿಗೆ 20 ಕೋಟಿ ಥರ 100 ಕೋಟಿ ಎಕ್ಸ್ಟ್ರಾ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮಗೆ 50% ನಮ್ಮ ಕಾರ್ಮಿಕರಿಗೆ ಕೊಡಿ ಅಂತ ನಾವು ಇವತ್ತು ಬೇಡಿಕೆ ಇಕ್ಕಿದ್ದೀವಿ. 10 ವರ್ಷ ಕೆಲಸ ಮಾಡಿದ್ದೀವಿ. ನಾವು ದುಡಿದಿರೋ ಕಾರ್ಮಿಕರಿಗೆ ನೀವು ಅದೇ ಥರ ಬಿಟ್ಟರೆ ನಾವು ಬಿಡೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಅನಿರ್ದಿಷ್ಟ ಶಾಂತಿಯುತ ಪ್ರತಿಭಟನೆ ಮಾಡ್ಕೊಂತ ನಾವು ಆಫೀಸಲ್ಲಿ ಕೂತ್ಕೊಂಡಿದ್ದೀವಿ ಸ್ವಾಮಿ. ಟೋಟಲ್ ಎಷ್ಟು ಜನ ಕಾರ್ಮಿಕರಿದ್ದೀರಾ? 350 ಜನ ಇದ್ವಿ ನಾವು. ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ? ಹೆಣ್ಮಕ್ಳು ಸುಮಾರು ಒಂದು 70 ಜನ ಹೆಣ್ಮಕ್ಳಿದ್ದಾರೆ. ಇವಾಗ ನಿಮ್ಮ ಮೇಲಿನ ಅಧಿಕಾರಿಗಳ ಜೊತೆ ಮಾತಾಡಿದ್ದೀರಾ? ಮೇಲಿನ ಅಧಿಕಾರಿಗಳ ಜೊತೆಗೆ ಅವರು ಮಾತಾಡಲಿಕ್ಕೆ ಬರ್ತಾನೆ ಇಲ್ಲ. ಅವರು ಏನಿದ್ರು ಕೂಡ ನಾವು ನಿಮ್ಮನ್ನ ಮುಂದೆ ತೊಗೊಂಡೋಗ್ತೀವಿ ಅಂತಾರೆ ಹೊರತು ಮೇಲಿನ ಅಧಿಕಾರಿ ಇದುವರೆಗೂ ಕೂಡ ನಮ್ಮ ಹತ್ರ ಬಂದು ಮಾತಾಡಿಲ್ಲ. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ಇದು ಒಂದು ಪ್ರಾಜೆಕ್ಟು, ಇದು ಟರ್ಮಿನೇಷನ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು, NHA ಅವರು, ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರಿಗೆ ಇದು ಪ್ರಾಜೆಕ್ಟ್ ಕ್ಲೋಸ್ ಆಗುತ್ತೆ, ನಮಗೂ ಕೆಲಸ ಇಲ್ಲ ನಿಮಗೂ ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೊರತು ಬೇರೆ ಆಗಲಿ ಇಲ್ಲಿ ತನಕ ದುಡ್ದಿದ್ದಾರೆ ಅವರಿಗೆ ಒಂದು ಪರಿಹಾರ ಕೊಡೋಣ, ಅವರಿಗೆ ಮುಂದೆ ಕೆಲಸದ ಭದ್ರತೆ ಏನು ಮಾಡ್ಕೊಡೋಣ ಅಂತ ಅವ್ರ ಮನಸ್ಸಲ್ಲಿ ಏನೂ ಇಲ್ಲ.
ಅದರಿಂದ ನಾವು ಒಂದು ಶಾಂತಿಯುತ ಪ್ರತಿಭಟನೆಗೆ ಇಲ್ಲಿ ಕೂತ್ಕೊಂಡಿದ್ದೀವಿ. ಇವಾಗ ನಿಮ್ಮ ಪ್ರತಿಭಟನೆಗೆ ಅವ್ರು ಬಗ್ಗಿಲ್ಲ ಅಂತಂದರೆ ಮುಂದಿನ ನಡೆ ಏನು ನಿಮ್ಮದು? ಮುಂದಿನ ನಡೆ ಅಂತ ಹೇಳಿದರೆ ನಾವು ಇವತ್ತು ಈ ಪ್ರತಿಭಟನೆ ನಾವು ಇವತ್ತು ಶಾಂತಿಯುತ ನಡೀತಾ ಇದೆ. ಆದರೂ ಕೂಡ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಪ್ಲಾಜಾ, ಅತ್ತಿಬೇಲೆ ಟೋಲ್ ಪ್ಲಾಜಾ ಇವಾಗ ಆಲ್ರೆಡಿ ನಡೀತಾ ಇದೆ. ನಾವು ಎಲ್ಲ ಟೋಲ್ ಪ್ಲಾಜಾನ ಅತ್ತಿಬೇಲೆ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಪ್ಲಾಜಾ ಕ್ಲೋಸ್ ಮಾಡಿ ನಮ್ಮ ಕರ್ನಾಟಕ ವರ್ಕರ್ಸ್ ಸೆಂಟ್ರಲ್ ಟ್ರೇಡ್ ಯೂನಿಯನ್ ಕರ್ನಾಟಕ ವರ್ಕರ್ಸ್ನಲ್ಲಿ ಸುಮಾರು 2 ಲಕ್ಷ ಜನ ಇದ್ದಾರೆ. ಆ 2 ಲಕ್ಷ ಜನ ಈ ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಚಂದ್ರಪ್ಪ ಅಂತ, ನಾವಿಲ್ಲಿ ವೈಸ್ ಪ್ರೆಸಿಡೆಂಟು. ನಾವು ಸುಮಾರು 16 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಅವರು 16 ವರ್ಷದಿಂದ ಕೆಲಸ ದುಡ್ಸ್ಕೊತಾ ಇದ್ದಾರೆ. ನಮ್ಮದೇನೋ ನೀವು ಹೇಳ್ದಂಗೆ ನಮ್ದು ಇದ್ದಿದ್ದೇನಿದೆ, ಈಗ ಏಪ್ರಿಲಲ್ಲಿ ಲಾಸ್ಟ್ ಆಯಿತು ಕೋವಿಡ್ ಅಂದ್ಬಿಟ್ಟು ಅವ್ರು ಒಂದು 3-4 ತಿಂಗಳು ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅವ್ರು ಮಾತ್ರ ದುಡ್ಕೊಂಡು ತಿಂತಾ ಇದ್ದಾರೆ, ನಮ್ಮ ಎಂಪ್ಲಾಯ್ಸ್ಗೆ ಏನಿಲ್ಲ. ನಿನ್ನೆ ಹೋಗಿ ನಾವು ಕೇಳಿದ್ದಕ್ಕೆ ಏನಂತ ಹೇಳಿದ್ರೆ, ನನ್ನೆಲ್ಲ ಮುಖಂಡರಲ್ಲಿ ಹೋಗಿ ನಮ್ಮ ಮೇಲಧಿಕಾರಿ ಕೇಳಿದ್ದು ಏನಂದ್ರು ಅಂದರೆ, ಇದು ನಮ್ಮನ್ನೇ ಟರ್ಮಿನೇಟ್ ಮಾಡ್ತಾ ಇದ್ದಾರೆ. ಅಂದರೆ NHR ನಮ್ಮನ್ನು ಕೆಲಸದಿಂದ ಆಗಿದ್ದಾರಪ್ಪ, ಇಲ್ಲಿ ಮುಗೀತು, ಅದಕ್ಕೋಸ್ಕರ ನಿಮ್ಮ ಪಾರ್ಟ್ ನೀವು ನೋಡ್ಕೊಳ್ಳಿ, ನಮ್ಮ ಪಾರ್ಟ್ ನಾವು ನೋಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ಕೆಲಸ ಬಿಟ್ಟು ಹೋಗ್ತಾರಂತೆ, ನಾವು ಕೆಲಸ ಬಿಟ್ಟು ಹೋಗ್ತಾರಂತೆ. ಅಂದರೆ ಅವ್ರು ಕೆಲಸ ಮಾಡೋದಕ್ಕೆ ಅವ್ರು ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ, ಬೇರೆ ಬೇರೆ ಕಡೆ ಅವ್ರು ದುಡ್ಡು ಕೊಡ್ತಾರೆ, ಬೇರೆ ಬೇರೆ ಅವರು 100 ಕೋಟಿ ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಾವೇನು ಮಾಡ್ತಾರೋ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ, ಎಲ್ಲ ಜನಗಳಿದ್ದಾರೆ, ಯೂತ್ ಇದ್ದಾರೆ, ನಾವೆಲ್ಲ 40 ಪ್ಲಸ್ ಇರೋರು, ನಮ್ಗೆ ಯಾರು ಕೆಲಸ ಕೊಡ್ತಾರೆ ಈಗ ಹೋದರೆ? ಅದು ನಾವು ಕೇಳಿದ್ರೆ ನೀವೇನಾದರೂ ಮಾಡ್ಕೊಳ್ಳಿ. ಇನ್ನೊಬ್ಬರು ಹೇಳಿದ್ರು, ಅತ್ತಿಬೇಲೆಲ್ಲ ಒಬ್ಬರು ಇದ್ದರು, ಅವ್ರನ್ನ ಕೇಳಿದ್ದಕ್ಕೆ ಇಲ್ಲ ಸರ್ ನಮ್ಮಿಂದ ಸ್ಟ್ರೈಕ್ ಮಾಡ್ತೀವಿ, ಮಾಡಿ ಸ್ಟ್ರೈಕ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಸ್ಟ್ರೈಕ್ ಮಾಡ್ಕೊಂಡು ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಅಂದರೆ ನಾವು ಏನು ನಿಮಗೆ ಕೊಡಲ್ಲ, ರೆಸ್ಪಾನ್ಸ್ ಮಾಡಿ ಬೆಳಗ್ಗೆಯಿಂದ ಕೂತ್ಕೊಂಡಿದ್ದೀವಿ. ಹೇಳಿ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಚಂದ್ರಪ್ಪ ಅಂತ, ನಾವಿಲ್ಲಿ ವೈಸ್ ಪ್ರೆಸಿಡೆಂಟು. ನಾವು ಸುಮಾರು 16 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಅವರು 16 ವರ್ಷದಿಂದ ಕೆಲಸ ದುಡ್ಸ್ಕೊತಾ ಇದ್ದಾರೆ. ನಮ್ಮದೇನೋ ನೀವು ಹೇಳ್ದಂಗೆ ನಮ್ದು ಇದ್ದಿದ್ದೇನಿದೆ, ಈಗ ಏಪ್ರಿಲಲ್ಲಿ ಲಾಸ್ಟ್ ಆಯಿತು. ಹೇಳಿ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಚಂದ್ರಪ್ಪ ಅಂತ, ನಾವಿಲ್ಲಿ ವೈಸ್ ಪ್ರೆಸಿಡೆಂಟು. ನಾವು ಸುಮಾರು 16 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಅವರು 16 ವರ್ಷದಿಂದ ಕೆಲಸ ದುಡ್ಸ್ಕೊತಾ ಇದ್ದಾರೆ. ನಮ್ಮದೇನೋ ನೀವು ಹೇಳ್ದಂಗೆ ನಮ್ದು ಇದ್ದಿದ್ದೇನಿದೆ, ಈಗ ಏಪ್ರಿಲಲ್ಲಿ ಲಾಸ್ಟ್ ಆಯಿತು ಕೋವಿಡ್ ಅಂದ್ಬಿಟ್ಟು ಅವ್ರು ಒಂದು 3-4 ತಿಂಗಳು ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅವ್ರು ಮಾತ್ರ ದುಡ್ಕೊಂಡು ತಿಂತಾ ಇದ್ದಾರೆ, ನಮ್ಮ ಎಂಪ್ಲಾಯ್ಸ್ಗೆ ಏನಿಲ್ಲ. ನಿನ್ನೆ ಹೋಗಿ ನಾವು ಕೇಳಿದ್ದಕ್ಕೆ ಏನಂತ ಹೇಳಿದ್ರೆ, ನನ್ನೆಲ್ಲ ಮುಖಂಡರಲ್ಲಿ ಹೋಗಿ ನಮ್ಮ ಮೇಲಧಿಕಾರಿ ಕೇಳಿದ್ದು ಏನಂದ್ರು ಅಂದರೆ, ಇದು ನಮ್ಮನ್ನೇ ಟರ್ಮಿನೇಟ್ ಮಾಡ್ತಾ ಇದ್ದಾರೆ. ತಿಪ್ಪೇಸ್ವಾಮಿ ಅಂತ ಈ ಕಾರ್ಮಿಕ ಸಂಘಟನೆಯಲ್ಲಿ 16 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋದು. ನಾವು BTL ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿದ್ವಿ ಸರ್. ನಾವು ಆ್ಯಕ್ಚುಲಿ ಈ ಸಂಸ್ಥೆಯಿಂದ ಮಾರ್ಕೋ ಲೈನ್ಗೆ ನಮ್ಮನ್ನು ಮರ್ಚ್ ಮಾಡಿದ್ರು. ಆ BTLಲ್ಲಿ ಏನು ಸಿಗ್ತಿತ್ತೋ ಅದೇ ಎಲ್ಲನೂ ನಮ್ಗೆ ಇಲ್ಲೂ ಸಿಗ್ತಾ ಇದೆ. ನಾವು ಕೆಲಸ ಮಾಡ್ತಾ ಇದ್ದೀವಿ. ಹೇಳಿ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ, ಈ ಕಾರ್ಮಿಕ ಸಂಘಟನೆಯಲ್ಲಿ 16 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋದು. ನಾವು BTL ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿದ್ವಿ ಸರ್. ನಾವು ಆ್ಯಕ್ಚುಲಿ ಈ ಸಂಸ್ಥೆಯಿಂದ ಮಾರ್ಕೋ ಲೈನ್ಗೆ ನಮ್ಮನ್ನು ಹೇಳಿ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ, ಈ ಕಾರ್ಮಿಕ ಸಂಘಟನೆಯಲ್ಲಿ 16 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋದು. ನಾವು BTL ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿದ್ವಿ. ಹೇಳಿ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ, ಈ ಕಾರ್ಮಿಕ ಸಂಘಟನೆಯಲ್ಲಿ 16 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋದು. ನಾವು BTL ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿದ್ವಿ ಸರ್. ನಾವು ಆ್ಯಕ್ಚುಲಿ ಈ ಸಂಸ್ಥೆಯಿಂದ ಮಾರ್ಕೋ ಲೈನ್ಗೆ ನಮ್ಮನ್ನು ಮರ್ಚ್ ಮಾಡಿದ್ರು. ಆ BTLಲ್ಲಿ ಏನು ಸಿಗ್ತಿತ್ತೋ ಅದೇ ಎಲ್ಲ. ಹೇಳಿ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ, ಈ ಕಾರ್ಮಿಕ ಸಂಘಟನೆಯಲ್ಲಿ 16 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋದು. ನಾವು BTL ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿದ್ವಿ ಸರ್. ನಾವು ಆ್ಯಕ್ಚುಲಿ ಈ ಸಂಸ್ಥೆಯಿಂದ ಮಾರ್ಕೋ ಲೈನ್ಗೆ ನಮ್ಮನ್ನು ಮರ್ಚ್ ಮಾಡಿದ್ರು. ಆ BTLಲ್ಲಿ ಏನು ಸಿಗ್ತಿತ್ತೋ ಅದೇ ಎಲ್ಲನೂ ನಮ್ಗೆ ಇಲ್ಲೂ ಸಿಗ್ತಾ ಇದೆ. ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗೇನಾಗಿದೆ ಅಂದರೆ ಪ್ರಾಜೆಕ್ಟ್ ಕ್ಲೋಸ್ ಆಗ್ತಾ ಇದೆ, ನಾವು ಕೆಲಸ ನಿಮ್ಮದು ಮುಗೀತು, ನೀವು ಹೋಗ್ಬೋದು ಅನ್ನೋ ಒಂದು ಇಂಪ್ಟ್ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಏನಾಗಿದೆ ಅಂದರೆ ಅವ್ರಿಗಾಗಿ ಕಂಪ್ನಿಗಾಗಿರ್ತಕ್ಕಂಥ ಲಾಸ್ನ 6 ತಿಂಗಳು ಎಕ್ಸ್ಟೆಂಡ್ ಮಾಡಿಕೊಂಡು NHI ಕಡೆಯಿಂದ ಅವರು ಅದನ್ನು ಲಾಭ ತಗೊಂಡಿದ್ದಾರೆ. ಅವ್ರು ಯಾವುದೋ ಒಂದು ರೂಪಾಯಿನೂ ಅವ್ರು ಬಿಟ್ಟು ಹೋಗ್ತಾ ಇಲ್ಲ ಕಂಪ್ನಿಯವರು. ಅವ್ರು ಲಾಭದಾಯಕವಾಗೇ ಹೋಗ್ತಾ ಇದ್ದಾರೆ ಹೊರತು ನಮಗಾಗಿರೋ ಅನ್ಯಾಯ. ನಾವು 16 ವರ್ಷ ಆದ ಕಂಪ್ನಿಗೋಸ್ಕರನೇ ದುಡ್ದಿರೋದು. ಒಂದು ಕಲ್ಲು ಹೋದ್ರೂ ಒಂದು ಕಲ್ಲು ಮೇಲೆ ಅವ್ರಿಗೆ ಇನ್ಶೂರೆನ್ಸ್ ಇದೆ, ನಮ್ಗೆ ಇನ್ಶೂರೆನ್ಸ್ ಇಲ್ಲ ಸ್ವಾಮಿ. ಇನ್ಶೂರೆನ್ಸ್ ಇಲ್ಲದಲ್ಲೇ ಇಲ್ಲಿ ಜೀವನ ಮಾಡ್ತಾ ಇರೋದು ನಾವಿಲ್ಲಿ. ಮತ್ತು ಆಮೇಲೆ ಏನಾಗಿದೆ ಅಂದರೆ ಈ ಕಂಪ್ನಿಲಿ ಎಲ್ಲ ತಮಿಳರ ದರ್ಬಾರು. ಒಂದು ಕಾಲದಲ್ಲಿ ಆಂಧ್ರದವ್ರು ಆಳಿ ಹೋದರು, ಅದಾದಮೇಲೆ ಈಗ ತಮಿಳರ ದರ್ಬಾರು. ಇಲ್ಲಿ ಕನ್ನಡದವ್ರಿಗೆ 4 ಆಣಿ ಬೆಲೆನೂ ಇಲ್ಲ. ಬಡ ಅನ್ನೋ ಥರ ಅವರು ಒಂದು ಇಂಟಲ್ಲಿ ನಮ್ಮನ್ನು ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇರೋದು. ಯಾವುದೇ ಏನೇ ಒಂದು ವಿಚಾರ ಕೇಳಕ್ಕೆ ಹೋದರೂ ನೀವು ಮಾರ್ಕೋ ಲೈನ್ ಕೇಳ್ಕೊಳ್ಳಿ, ನೀವು ಈಜಿಸಿನ ಕೇಳ್ಕೊಳ್ಳಿ, ಈ ಒಂದು ದಬ್ಬಾಳಿಕೆ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಈಗ ಅಲ್ಲೊಂದು ಬೋರ್ಡ್ ಇದೆ, ಆ ಬೋರ್ಡು ನೀವು ದಯವಿಟ್ಟು ಅದನ್ನೊಂದು ಕ್ಯಾಪ್ಚರ್ ಮಾಡ್ಕೊಂಡು ಹೋಗಿ. ಆ ಬೋರ್ಡಲ್ಲಿ ಏನಿದೆ ಅಂದರೆ ಲಾಸ್ಟ್ ಬಿಫೋರು ಏಪ್ರಿಲ್ಗೆ ನಮ್ಮ ಕಾಂಟ್ರಾಕ್ಟ್ ಮುಗ್ದಿತ್ತು. ಅದನ್ನು ಇವರು NHI ಕಡೆಯಿಂದ
ಕೋವಿಡು ಮತ್ತು RTP ಈ ಎಕ್ಸಂಪ್ಷನ್ ವಿಚಾರವಾಗಿ ಅವ್ರು ಎಕ್ಸ್ಟೆಂಡ್ ಮಾಡಿಕೊಂಡು 106 ಕೋಟಿ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅದೇ 106 ಕೋಟಿಲಿ ನಾವು ಇಷ್ಟು ವರ್ಷ ಎಲ್ಲರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಒಂದು 10 ರೂಪಾಯಿ ಕೊಡ್ಬೋದಲ್ವಾ? ನೀವು ಕೋಟಿ ತಗೊಂಡೋಗಿ ನಮಗೊಂದು ಪರಿಹಾರ ಅಂತ ಕೊಡಿ ಅಂತ ನಮ್ಮ ಒಂದು ಬೇಡಿಕೆ. ಈ ಬೇಡಿಕೆ ನಾವು ಹಿಂದೆ ಕೆಲಸ ಮಾಡಿರ್ತಕ್ಕಂಥ BETL ಕೆಲಸ ಮಾಡಿದಾಗ ಈ ಮರ್ಜು ಮಾಡಿದಾಗ ನಮಗೊಂದು ಸೆಟಲ್ಮೆಂಟ್ ಅಂತ ಕೊಟ್ಟು ಇಲ್ಲಿಗೆ ಕಳಿಸಿದ್ರು. ಇಲ್ಲಿ 10 ವರ್ಷ ದುಡ್ದಿದ್ದೀವಿ, ಇವರೇ ಇರೋದು. ಅದರಿಂದ ಈ BETPLನ ಆಡಳಿತ ಮಂಡಳಿ ಏನಿದೆಯೋ ನಮ್ಮ ಕಷ್ಟನ ಬಗೆಹರಿಸಿ ನಮಗೆ ಈ 10 ವರ್ಷದ್ದು. ನಾವು ಇಲ್ಲಿ 13 ವರ್ಷದಿಂದ ಕೂಲಿ ಮಾಡ್ತಾಯಿದ್ದೀವಿ. ಒಂದು BETPL ಅನ್ನೋ ಒಂದು ಕಂಪ್ನಿ ಇದೆ, ಅದರಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಅವರು ನಮ್ಮ ಮೇಲೆ ಯಾವಾಗಲೂ ದೌರ್ಜನ್ಯ ಮಾಡ್ಕೊಂಡೇ ಬರ್ತಾಯಿದ್ದಾರೆ. ನಾವು ಇವತ್ತಿನ ದಿವಸ ಇಷ್ಟು ದಿವಸ ಮಾಡ್ಕೊಂಬಂದೀವಿ. ಈಗ ಇನ್ನೇನು ಲಾಸ್ಟ್ ಎಂಡ್ ಇದೆ, 10ನೇ ತಾರೀಕು, ಸೆಪ್ಟೆಂಬರ್ 10ನೇ ತಾರೀಕು ಆ ಕಂಪ್ನಿನೇ ಹೋಗ್ತಾಯಿದೆ. ನಾವೇನಂದರೆ ಏನೋ ದಯವಿಟ್ಟು ನಮ್ಮ ಫ್ಯಾಮಿಲಿಗೆ ಏನೋ ಉದ್ಧಾರ ಆಗಲಿ, ಪರಿಹಾರ ಕೊಡ್ರಿ ಅಂದರೆ ಪರಿಹಾರ ಕೊಡಲ್ಲ, ಕೋರ್ಟಿಗೆ ಹೋಗ್ರಿ, ಏನು ಬೇಕಾ ಮಾಡ್ಕೆ ಹೋಗ್ರಿ ಅಂತಾರೆ. ಇವಾಗ ಬಂದರೆ ಏನಂತಾರೆ ಅಂದರೆ ಲೆಟ್ರೇಟ್ ಕೊಡ್ರಿ ಅಂತಾರೆ. ಲೆಟ್ರೇಟ್ ಕೊಟ್ಟರೆ ಕೇಸ್ ಹಾಕ್ತಾರೆ, ಇಲ್ಲಿಲ್ಲ ಅಂದರೆ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕ್ತಾರೆ. ನಾವು ಎಲ್ಲಿ ನ್ಯಾಯ ಕೇಳೋದು? ದಯವಿಟ್ಟು ನೀವು ಹೇಳ್ತೀವಿ 300 ಫ್ಯಾಮಿಲಿ ಇದ್ದಾವೆ. ದಯವಿಟ್ಟು ನಮ್ಮ ಮಾಧ್ಯಮದವರು, ಪೊಲೀಸವರು, ಇಡೀ ನಮ್ಮ ರಾಜಕೀಯದಲ್ಲಿರೋರು ಯಾರೇ ಆದರೂ ಮಂತ್ರಿಗಳು, MP ಗಳೆಲ್ಲ ಸೇರಿ ದಯವಿಟ್ಟು ನಮಗೆ ಸಹಕಾರ ಕೊಡಬೇಕು. 300 ಫ್ಯಾಮಿಲಿ ಇದ್ದಾವೆ, ದಯವಿಟ್ಟು 300 ಫ್ಯಾಮಿಲಿ ಬೀದಿಗೆ ಬರುತ್ತೆ. ದಯವಿಟ್ಟು ಇನ್ನೊಂದೇನೆಂದರೆ ಇದೊಂದೇ ಅಲ್ಲ, ಇವತ್ತೇನಾದ್ರು ನ್ಯಾಯ ದೊರಕ್ತದೆ ಇಡೀ ರಾಜ್ಯದಾಗೆ ಕಾರ್ಮಿಕರು ಎಷ್ಟಿದ್ದಾರೋ ಅಷ್ಟು ಹೋರಾಟ ಇದೇ ಎಲೆಕ್ಟ್ರಿಸಿಟಿಲಿ ಮಾಡ್ತೀವಿ. ಇಡೀ ರಾಜ್ಯ ಕರ್ನಾಟಕದಲ್ಲಿ 2 ಲಕ್ಷದಿಂದ 5 ಲಕ್ಷ ತನಕ ಕಾರ್ಮಿಕರಿದ್ದಾರೆ. ಪ್ರತಿಯೊಬ್ಬರನ್ನು ಕರೆತಂದು ಇದೇ ರೋಡಲ್ಲಿ ಪಬ್ಲಿಕ್ಕಾಗಿ ಮಾಡ್ತೀವಿ. ಅವ್ರು ಎಚ್ಚೆತ್ಕೊಂಡು ಏನೋ ಮಾಡಿರೆ ಬಡವ್ರನ್ನ ಉಳುಕ್ಸಿರೆ ಓಕೆ, ಇಲ್ಲಾಂದರೆ ಕಾರ್ಮಿಕರು ರಚ್ಚಿಗೆಳ್ಬೇಕಾಗುತ್ತೆ. ರಚ್ಚಿಗೆ ಮುಂದಿನ ಪರಿಸ್ಥಿತಿ ಏನಿದೆ ಅವರೇ ಫೇಸ್ ಮಾಡಬೇಕಾಗುತ್ತೆ. ನಾವು ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ, ಬೇರೇನು ಕೇಳಿದ್ರೆ ನಮ್ಮ ಹಕ್ಕು ಕೊಡಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡೋದ್ರಿಂದ ನಮ್ಮ ಕಾರ್ಮಿಕರು ಏನಿದೆಯೋ ನಾವು ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಹೋರಾಟ ಓಡ್ತೀವಿ, ಗೆಲ್ಲೋವರೆಗೂ ಹೋರಾಡ್ತೀವಿ. ಸಿದ್ದೇಶ್ವರ ಅಂತ ಹೇಳಿ ನಾವು 15 ವರ್ಷದಿಂದ ಇದೇ ಟೋಲಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮದು ಆಲ್ರೆಡಿ ನಮ್ಮ ಸರ್ವೀಸೇ ಮುಗಿದೋಯ್ತು. ಈ ಧೂಳು, ಹೊಗೆ, ಮಳೆ, ಗಾಳಿ ಏನು ಅಂದರೆ ನನ್ನ ಹೆಸರು ಸಿದ್ದೇಶ್ವರ ಅಂತ ಹೇಳಿ ನಾವು 15 ವರ್ಷದಿಂದ ಇದೇ ಟೋಲಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮದು ಆಲ್ರೆಡಿ ನಮ್ಮ ಸರ್ವೀಸೇ ಮುಗಿದೋಯ್ತು. ಈ ಧೂಳು, ಹೊಗೆ, ಮಳೆ, ಗಾಳಿ ಏನು ಅಂದರೆ ನಾವು ಇಷ್ಟು ವರ್ಷ ಸರ್ವೀಸ್ ಮಾಡ್ಕೊಂಡ್ಬಂದಿದ್ದೀವಿ. ಇವಾಗ ಕಂಪ್ನಿ ಇವರು ಕ್ಲೋಸ್ ಮಾಡ್ಕೊಂಡು ಹೋಗ್ತಾವ್ರೆ. ನಾವು ಕೇಳ್ತಾ ಇರೋದು ನಾವು ಇಷ್ಟು ವರ್ಷ ಶ್ರಮಪಟ್ಟು ಕೆಲಸ ಮಾಡಿದ್ದೀವಿ, ನಮ್ಮ ಶ್ರಮಕ್ಕೆ ಏನಾದರೂ ಪ್ರತಿಫಲ ಅಪೇಕ್ಷೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಇನ್ನೇನು ಏಜ್ ಆಗ್ಬಿಟ್ಟಿದೆ, ಮುಂದೆ ಎಲ್ಲೋದ್ರೂ ಕೆಲಸ ಸಿಗೋಲ್ಲ ನಮಗೆ. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಎಲ್ಲ ಬೀದಿಗೆ ಬಂದುಬಿಡ್ತವೆ. ಇವಾಗ ನಾವು ಇದನ್ನೇ ನಂಬ್ಕೊಂಡು 15 ವರ್ಷದಿಂದ ಕೆಲಸ ಮಾಡಿ, ಕೆಲವರು 10 ವರ್ಷ ಮಾಡಿದ್ದಾರೆ, ಕೆಲವರು 15 ವರ್ಷ ಮಾಡಿದ್ದಾರೆ. ಇದು ಕೊನೆ ಮೂಮೆಂಟು. ನಾವೇನಾದ್ರೂ ನಮ್ಮ ಫ್ಯಾಮಿಲಿಗೆ ಅನುಕೂಲ ಆಗಿ ನಮಗೇನಾದರೂ ಪರಿಹಾರ ಮಾಡಿಕೊಟ್ಟು ಹೋಗಿ, ನಾವು ಇಷ್ಟೇ ಕೇಳ್ತಾ ಇರೋದು ಕಂಪ್ನಿ ಪರವಾಗಿ. ನಾವು ಇಷ್ಟು ದಿವಸ ಬರೀ ಅವ್ರು ಏನು ಕೊಟ್ಟಿದ್ದಾರೋ ಅದನ್ನೇ, ಒಂದು ಊಟನೂ ಸರಿಯಾಗಿ ಕೊಟ್ಟಿಲ್ಲ, ನಾವು ಅದೇನು ಕೇಳಲಿಲ್ಲ, ಒಂದು ಸ್ವಲ್ಪ ನೀರು ನೇರವಾಗಿ ಕೊಟ್ಟಿಲ್ಲ, ಅದೇನು ಕೇಳಿಲ್ಲ. ಲಾಸ್ಟ್ಗೆ ಇವಾಗ ನಮಗೇನು ಪರಿಹಾರ ಕೊಟ್ಟು ಹೋಗಿ, ನಾವು ಇಷ್ಟು ವರ್ಷ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಅದಕ್ಕೆ ಏನೋ ಒಂದು ಸ್ವಲ್ಪ ನೀವು ನಿಮ್ಮ ಕಂಪ್ನಿ ಕಡೆಯಿಂದ ಪರಿಹಾರ ಕೊಡಿ. ನಾವು ಕೇಳ್ತಿರೋದು ಇಷ್ಟೇ. ಇಷ್ಟು ಫ್ಯಾಮಿಲಿ ಇವತ್ತು ನೀವು ಏಕಾಏಕಿ ಬಿಟ್ಟು ಹೋಗ್ಬಿಟ್ರೆ ಎಲ್ಲರೂ ಬೀದಿಗೆ ಬಂದುಬಿಡ್ತಾರೆ. ಪ್ರತಿಯೊಬ್ಬರಿಗೂ ಇವತ್ತಿನ ಪರಿಸ್ಥಿತಿಯಲ್ಲಿ ಜೀವನ ಮಾಡೋದೇ ಕಷ್ಟ. ಇವತ್ತು ಬಾಡಿಗೆ ಪ್ರತಿಯೊಂದೂ ಏರಿಸ್ಕೊಂಡು ಹೋಗಿದ್ದಾರೆ.